ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಕೊಟೇಶನ್ ಇಲ್ದಿರನೇ ಯಾವ ರೀತಿ ನಾವು ಲೋನನ್ನು ತಗೋಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಹಾಗಾಗಿ ನೀವು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದೇ ರೀತಿಯಾಗಿ ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಸೊ PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನನ್ನು ಹಾಕಿದ್ದಾದಮೇಲೆ ನಿಮಗೆ ಸ್ವಲ್ಪ ದಿನಕ್ಕೆ ಟ್ರೈನಿಂಗನ್ನು ಕರೀತಾರೆ. ಸೊ ನೀವು ಟ್ರೈನಿಂಗನ್ನು ಮುಗಿಸ್ಕೊಬರ್ತೀರಾ. ಅದಾದಮೇಲೆ ಸ್ವಲ್ಪ ದಿನಕ್ಕೆ ನಿಮಗೆ PM ವಿಶ್ವಕರ್ಮ ಯೋಜನೆ ಟ್ರೈನಿಂಗ್ ಅಮೌಂಟ್ ಸಹ ನಿಮ್ಮ ಒಂದು ಅಕೌಂಟ್ಗೆ ಬರುತ್ತೆ. ಅದಾದಮೇಲೆ ಟೂಲ್ ಕಿಟ್ಗೆ ಬುಕ್ ಮಾಡ್ತೀರಾ. ನೆಕ್ಸ್ಟ್ ಅದಾದಮೇಲೆ ಬ್ಯಾಂಕ್ ಕಡೆಯಿಂದ ನಿಮಗೆ ಫೋನ್ ಬರುತ್ತೆ. ಸೊ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗಿದೆ, ಸೊ ಕೆಲವೊಂದು ಡಾಕ್ಯುಮೆಂಟನ್ನು ಎತ್ಕೊಬರ್ರಿ ಅಂತ ಹೇಳ್ತಾರೆ. ಆಗ ನೀವು ಬ್ಯಾಂಕ್ ಹತ್ರ ಹೋದರೆ ಅವರು ಕೆಲವೊಂದು ಡಾಕ್ಯುಮೆಂಟನ್ನು ಹೇಳ್ತಾರೆ. ಅದು ಯಾವುದಪ್ಪ ಅಂತ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ರೇಷನ್ ಕಾರ್ಡು, ಪಾನ್ ಕಾರ್ಡು, ನಂತರ PM ವಿಶ್ವಕರ್ಮ ಯೋಜನೆ ID ಕಾರ್ಡು, ಸರ್ಟಿಫಿಕೇಟು, ಉದ್ಯಮ ಅಸೆಟ್ ಸರ್ಟಿಫಿಕೇಟು, ನಂತರ ಟ್ರೈನಿಂಗ್ ಕಂಪ್ಲೀಟ್ ಆಗಿರ್ತಕ್ಕಂಥ ಸರ್ಟಿಫಿಕೇಟು. ಇಷ್ಟು ಡಾಕ್ಯುಮೆಂಟನ್ನು ಕೇಳ್ತಾರೆ. ಆಲ್ರೆಡಿ ಇಷ್ಟು ಡಾಕ್ಯುಮೆಂಟ್ ನಿಮ್ಮ ಹತ್ರ ಇರುತ್ತೆ. ಸೊ ಇಷ್ಟು ಡಾಕ್ಯುಮೆಂಟನ್ನು ನಾವು ಬ್ಯಾಂಕಿಗೆ ಎತ್ಕೊಂಡು ಹೋಗಿ ಕೊಟ್ಟಾಗ ಬ್ಯಾಂಕ್ ಮ್ಯಾನೇಜರ್ ಅವ್ರು ಹೇಳ್ತಾರೆ, ಸೊ ನೀವು ಕೊಟೇಶನನ್ನು ಹಾಕ್ಸ್ಕೊಬರ್ರಿ ಅಂತ ಹೇಳ್ಬಿಟ್ಟು. ಸೊ ಕೊಟೇಶನನ್ನು ಎಲ್ಲಿ ಹಾಕ್ಸ್ಬೇಕಪ್ಪ ಅಂತ ಅಂದರೆ ದೊಡ್ಡ ದೊಡ್ಡ ಟೈಲರ್ ಶಾಪ್ಸು ಮಿಷಿನ್ಸ್ ಇರುತ್ತೆ ನೋಡಿ, ಮಿಷಿನ್ ಮಾಡ್ತಾ ಇರ್ತಾರೆ, ಟೈಲರಿಂಗ್ ಮಿಷಿನು. ಅಲ್ಲಿ ಹೋಗ್ಬಿಟ್ಟು ನಾವು ಕೊಟೇಶನನ್ನು ಹಾಕ್ಸಿದ್ರೆ ನಮ್ಗೆ ಎಷ್ಟು ಲೋನ್ ಆಗಿರುತ್ತೋ, 50,000 ಆಗಿದ್ರೆ 50,000 ರೂಪಾಯಿ, 1,00,000 ರೂಪಾಯಿ ಲೋನ್ ಆಗಿದ್ರೆ 1,00,000 ರೂಪಾಯಿ ಲೋನನ್ನು ನಾವು ಆ ಒಂದು ದೊಡ್ಡ ಟೈಲರಿಂಗ್ ಅಂಗಡಿಗೆ ಹೋಗ್ಬಿಟ್ಟು ಕೊಟೇಶನನ್ನು ಹಾಕಿಸ್ತೀವಿ. ಕೊಟೇಶನ್ ಹಾಕಿದ್ದಾದಮೇಲೆ ಆ ಕೊಟೇಶನನ್ನು ನಾವು ಹಾಕ್ಸ್ಬಿಟ್ಟು ಬ್ಯಾಂಕಿಗೆ ಕೊಡ್ತೀವಿ. ಬ್ಯಾಂಕ್ ಅವ್ರು ಏನು ಮಾಡ್ತಾರೆ, ಯಾವ ಒಂದು ಶಾಪ್ ಓನರ್ ಇರ್ತಾರೆ ಅಂದರೆ ನಾವು ಎಲ್ಲಿ ಕೊಟೇಶನನ್ನು ಹಾಕಿರ್ತೀರಿ ಅವರ ಹೆಸರಿಗೆ DD ಅನ್ನು ಕೊಡ್ತಾರೆ. ಸೊ ಅಮೌಂಟ್ ಸಹ ಅವ್ರಿಗೇನೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇಲ್ಲಿ ನಮಗೆ ಹಣ ಬರೋದಿಲ್ಲ. ಮೆಟೀರಿಯಲ್ ಮಾತ್ರ 1,00,000 ರೂಪಾಯಿ ಅಥವಾ 50,000 ರೂಪಾಯಿ ಎಷ್ಟು ಲೋನ್ ಆಗಿದ್ರೆ ಅಷ್ಟು ಐಟಮನ್ನು ಕೊಡ್ತಾರೆ. ಉದಾಹರಣೆಗೆ ಒಂದು ಮಿಷಿನ್ 10,000 ರೂಪಾಯಿ ಆಗಿದ್ರೆ 1,00,000ಕ್ಕೆ 10 ಮಿಷಿನನ್ನು ಕೊಡ್ತಾರೆ. ಸೊ ಇದು ತುಂಬಾ ಸಮಸ್ಯೆ ಆಗಿರುತ್ತೆ. ಯಾಕೆ ಅಂತ ಅಂದರೆ ನಮಗೆ ಬೇಕಾಗಿರೋದು 1 ಅಥವಾ 2 ಮಿಷಿನ್ ಅಷ್ಟೇ. 10 ಮಿಷಿನ್ ಇಟ್ಕೊಂಡು ನಾವೇನು ಮಾಡೋಣ? ಸೊ ಇದೇ ರೀತಿಯಾಗಿ ತುಂಬ ಜನ ನನಗೆ ಕಾಲ್ ಮಾಡಿಬಿಟ್ಟು, ಸರ್ ಈ ರೀತಿ ಸಮಸ್ಯೆ ಆಗ್ತಾಯಿದೆ, ನಮಗೆ ಬೇಕಾಗಿರೋದು 1 ಅಥವಾ 2, ಸೊ 10 ಮಿಷಿನ್ ಇಟ್ಕೊಂಡು ನಾವೇನು ಮಾಡೋಣ? ಜೊತೆಗೆ ನಮ್ಮ ಒಂದು ಖಾತೆಗೆ ಹಣವನ್ನು ಹಾಕೋದಿಲ್ಲ, ಯಾರೋ ಬೇರೆಯವರ ಕೊಟೇಶನ್ನು ಹಾಕ್ಕೊಟ್ಟಿರ್ತಾರಲ್ವ ಅವರ ಒಂದು ಅಕೌಂಟ್ಗೆ ಹಣವನ್ನು ವರ್ಗಾವಣೆ ಮಾಡ್ತಾರೆ. ಕಟ್ಟೋದಾದರೆ ನಾವು, ಆದರೆ ಹಣ ವರ್ಗಾವಣೆ ಮಾಡೋದು ಬೇರೆ ಅವ್ರಿಗೆ. ಸೊ ಇದು ತುಂಬಾ ಸಮಸ್ಯೆ ಆಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನು ಮಾಡಿ ಅಂತ ಹೇಳ್ಬಿಟ್ಟು ತುಂಬ ಜನ ಕಾಲು ಸಹ ಮಾಡಿದರು, ಮೆಸೇಜ್ ಸಹ ಮಾಡ್ತಾನೆ ಇದ್ದಾರೆ. ಸೊ ಹಾಗಾಗಿ ನಾನು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದೆ. ಯಾಕೆ ಅಂತ ಅಂದರೆ ಇದ್ರ ಹಿಂದೆ ಮೊದಲೇ ಹೇಳಿದರು, ಅಪ್ಲಿಕೆಂಟ್ ಯಾರು ಇರ್ತಾರೆ ಅವ್ರಿಗೇನೆ ನಾವು ಡೈರೆಕ್ಟಾಗಿ 1,00,000 ರೂಪಾಯಿ ಲೋನನ್ನು ಅವರೇ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳಿದ್ದು. ಈಗ ಬ್ಯಾಂಕ್ ಮ್ಯಾನೇಜರ್ ಅವರು ಏನು ಹೇಳ್ತಾ ಇದ್ದಾರೆ, ಕೆಲವು ಬ್ಯಾಂಕ್ಗಳಲ್ಲಿ ಮಾತ್ರ, ಕೆಲವು ಬ್ಯಾಂಕಲ್ಲಿ ಡೈರೆಕ್ಟಾಗಿ ಅಪ್ಲಿಕೆಂಟ್ಗೆ ಹಣವನ್ನು ವರ್ಗಾವಣೆ ಮಾಡ್ತಾ ಇದ್ದಾರೆ. ಕೆಲವು ಬ್ಯಾಂಕಲ್ಲಿ ಮಾತ್ರ ಕೊಟೇಶನ್ ಹಾಕ್ಸ್ಕೊಬರ್ಬೇಕು. ನಂತರ ಅವರ ಕೊಟೇಶನ್ ಹಾಕಿರೋ ಒಂದು ಶಾಪ್ ಓನರ್ ಅವ್ರಿಗೆ ನಾವು ಹಣವನ್ನು ಅವರ ಒಂದು ಖಾತೆಗೆ ಜಮಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. DD ಅವರ ಹೆಸರಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಸಮಸ್ಯೆ ಆಗ್ತಾ ಇದೆ. ಕೆಲವು ಬ್ಯಾಂಕಲ್ಲಿ ಮಾತ್ರ ಈ ರೀತಿ ಹೇಳ್ತಾ ಇದ್ದಾರೆ. ಸೊ ನಾನು ಹಾಗಾಗಿ ಏನು ಮಾಡಿದೆಯಪ್ಪ ಅಂತ ಅಂದರೆ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿದೆ. ಅವರು ಏನು ಹೇಳಿದಾರೆ ಅಂತ ಕೇಳೋಣ ಬನ್ನಿ ಫ್ರೆಂಡ್ಸ್. ಹೇಳಿ ಸರ್, ಹೇಳಿ, ಏನು ಡೀಟೇಲ್ಸ್ ಬೇಕಿದೆ? ಮೇಡಮ್ ಅದೇ ನಾವು PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ವಿ, ಅದು ಎಲ್ಲ ಅಪ್ರೂವಲ್ ಆಗಿದೆ. ಲೋನ್ಗೆ ಬ್ಯಾಂಕ್ ಕಡೆಯಿಂದ ಕಾಲ್ ಮಾಡಿದ್ದಾರೆ. ಹೌದಾ? ಹಾಂ. ಓಕೆ, ಇವಾಗ ಹೋಗ್ಬಿಟ್ಟು ನೀವು ಲೋನ್ ತಗೋಬೋದು ಅಲ್ವಾ? ಏನೇನು ಡಾಕ್ಯುಮೆಂಟ್ ಕೊಡ್ಬೇಕು ಮೇಡಮ್? ಡಾಕ್ಯುಮೆಂಟ್ಸ್ ಅವ್ರು ಏನು ಕೇಳಿದ್ರು ಸರ್ ಅವ್ರು ನಿಮಗೆ? ನೀವು ಹೇಳಿ ಮೇಡಮ್ ಏನೇನು ಕೊಡಬೇಕು ಅಂತ. ಅಲ್ಲ ಸರ್, ಬ್ಯಾಂಕಲ್ಲಿ ಇವಾಗ ನಿಮಗೆ ಏನು ಕೇಳಿದ್ರು? ಕಾಲ್ ಮಾಡಿಬಿಟ್ಟು ಬಂದು ಲೋನ್ ತಗೊಳ್ಳಿ ಅಂತ ಹೇಳಿದ್ರಾ? ಹೌದು. ಮತ್ತೆ ಹೋಗ್ಬಿಟ್ಟು ತಗೋಬೋದು ಅಲ್ವಾ? ನಾವು ಹೋಗಿದ್ವಿ ಬ್ಯಾಂಕಲ್ಲಿ, ಬ್ಯಾಂಕ್ ಹತ್ರ ಹೋಗಿದ್ರೆ ಅವರೇನು ಆಧಾರ್ ಕಾರ್ಡು, ಪಾನ್ ಕಾರ್ಡು, ರೇಷನ್ ಕಾರ್ಡು, ಅಪ್ಲಿಕೇಶನ್ನು, ನಂತರ ಅದೇ PM ವಿಶ್ವಕರ್ಮ ಯೋಜನೆ ID ಕಾರ್ಡು, ಸರ್ಟಿಫಿಕೇಟು, ಉದ್ಯಮ ಅಸೆಟ್ ಸರ್ಟಿಫಿಕೇಟು ಇಷ್ಟು ಕೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಇಷ್ಟು ಆದಮೇಲೆ ಅವರು ಕೊಟೇಶನ್ ಹಾಕ್ಸ್ಕೊಬರ್ರಿ ಅಂತ ಇದ್ದಾರೆ. ಯಾವುದು ಕೊಟೇಶನ್ ಇಲ್ಲ, ಯಾವುದು ಇಲ್ಲ ಸರ್. ನೀವು ಸರ್ಟಿಫಿಕೇಟ್ ID ಕಾರ್ಡು ವಿಶ್ವಕರ್ಮದಲ್ಲಿ ಮಾಡಿದ್ದೀರಾ ಅಲ್ವಾ? ಹೌದು. ಒಂದು ಸರ್ಟಿಫಿಕೇಟ್ ಮತ್ತು ID ಕಾರ್ಡು, ಟ್ರೈನಿಂಗ್ ಹೋಗಿರೋ ಸರ್ಟಿಫಿಕೇಟ್ ಇರುತ್ತೆ. ಇದಿಷ್ಟು ಕೊಟ್ಬಿಟ್ಟು ಅವರಿಗೆ ಲೋನ್ ಕೊಡ್ಬೋದು ಅವರು. ಕೊಟೇಶನ್ ಏನು ಬೇಕಾಗಿಲ್ವಾ ಮೇಡಮ್? ಯಾವ ಕೊಟೇಶನ್ ಏನು ಬೇಡ ಸರ್, ಇದಿಷ್ಟು ಮಾತ್ರ ಇದ್ರೆ ಸಾಕು. ಅದನ್ನ ಮಾತ್ರ ನೀವು ಅವ್ರಿಗೆ ಕೊಟ್ಬಿಟ್ಟು ಲೋನ್ ತಗೋಬೋದು. ಇಷ್ಟು ಕೊಟ್ಟರೆ ಸಾಕು ಲೋನ್ ತಗೋಬೋದಾ? ಹಾಂ ಸರ್. ಮತ್ತೆ ಅವರು ಬ್ಯಾಂಕ್ ಮ್ಯಾನೇಜರ್ ಬಂದ್ಬಿಟ್ಟು ಕೊಟೇಶನ್ ಕೊಟ್ಟರೆ ಮಾತ್ರ ನಾವು ಲೋನ್ ಕೊಡೋದು, ಇಲ್ಲ ಅಂದರೆ ಇಲ್ಲ, ನೀವು ಎಲ್ಲಾದರೂ ಅದೇ ದೊಡ್ಡ ಅಂಗಡಿ ಇರುತ್ತಲ್ಲ ಮೇಡಮ್, ಟೈಲರ್ ಶಾಪ್ಸು, ದೊಡ್ಡ ಟೈಲರ್ ಮಿಷಿನ್ ಮಾರೋವು, ಹೌದು. ಹೋಗ್ಬಿಟ್ಟು ನೀವು ಕೊಟೇಶನ್ ನಿಮಗೆ ಎಷ್ಟು ಸ್ಯಾಂಕ್ಷನ್ ಆಗಿದ್ರೆ 50,000 ರೂಪಾಯಿ ಸ್ಯಾಂಕ್ಷನ್ ಆಗಿರೋದು,
50,000 ರೂಪಾಯಿದು ಕೊಟೇಶನ್ ಹಾಕ್ಸ್ಕೊಬರ್ರಿ, ಆವಾಗ ನಾವು ಲೋನ್ ಕೊಡೋದು ಅಂತ ಇದ್ದಾರೆ. ಈ ಥರ ಇದೆಯಾ ಮೇಡಮ್ ಪ್ರೊಸೆಸಿಂಗು? ಇಲ್ಲ ಸರ್, ಆ ಥರದ್ದೇನೂ ಇಲ್ಲ. ಹಾಂ, ನಿಮಗೆ ಏನು ಅಂತಂದ್ರೆ ನಿಮ್ದು ID ಕಾರ್ಡು ಸರ್ಟಿಫಿಕೇಟ್ ಇದೆ ಅಲ್ವಾ, ಹೌದು. ಅದೇ ಟ್ರೈನಿಂಗ್ ಹೋಗಿರೋದು ಸರ್ಟಿಫಿಕೇಟ್ ಇರುತ್ತೆ. ಹಾಂ. ಇದನ್ನ ಕೊಟ್ಬಿಟ್ಟು ನೀವು ಅವರಿಗೆ ಹಾಂ. ಲೋನ್ ತಗೋಬಹುದು. ಅಂದರೆ ಸರಿನಾ? ಮತ್ತೆ ಇನ್ನೊಂದು ಡೌಟು, ಅವರು ಡೈರೆಕ್ಟಾಗಿ ನಮ್ಮ ಅಕೌಂಟ್ಗೆ ತಾನೇ ಹಾಕೋದು? ಹೌದು ಸರ್, ಡೈರೆಕ್ಟ್ ಅವರು ನಿಮ್ಮ ಅಕೌಂಟ್ಗೆ ಹಾಕಬೇಕು. ಮತ್ತೆ ನಮ್ಮ ಫ್ರೆಂಡ್ಸು ಸಹ ಅಪ್ಲಿಕೇಶನ್ ಹಾಕಿದ್ರೆ ಅಲ್ಲಿ ಏನಾಗ್ತಾ ಇದೆ ಸಮಸ್ಯೆ ಅಂತ ಅಂದರೆ, ಬ್ಯಾಂಕ್ ಅವರು ಕೊಟೇಶನ್ ಬೇಕು ಅಂತ ಇದ್ದಾರೆ. ಕೊಟೇಶನ್ ಎಲ್ಲಿ ಹಾಕ್ಸ್ಬೇಕಪ್ಪ ಅಂತ ಅಂದರೆ, ದೊಡ್ಡದು ಟೈಲರ್ ಮಿಷಿನ್ಸು ಎಲ್ಲ ಸೇಲ್ ಮಾಡ್ತಾರಲ್ವಾ, ಅಲ್ಲಿ ಹೋಗ್ಬಿಟ್ಟು ನಾವು ಹೌದು ಸರ್. ಕೊಟೇಶನ್ ಹಾಕ್ಸ್ಕೊಂಬರ್ಬೇಕು. ಮತ್ತೆ ಅಮೌಂಟು ಆ ಕೊಟೇಶನ್ ಬ್ಯಾಂಕ್ ಅವ್ರು ಕೊಟ್ಟರೆ ಅಮೌಂಟ್ ಕೂಡ ಅವ್ರಿಗೇನೆ ಟ್ರಾನ್ಸ್ಫರ್ ಮಾಡೋದಂತೆ. ಅವರು ನಮಗೆ ನಾವು ಏನು ಕೊಟೇಶನ್ ಹಾಕ್ಸಿರ್ತೀರಿ ಅದು ಅಷ್ಟು ಮೆಟೀರಿಯಲ್ ಅವರು ನಮ್ಗೆ ಕೊಡೋದು, ಅಷ್ಟು ಮಿಷಿನ್ಸ್ ಥರ. ಹೌದಾ? ಯಾವ ಡಿಸ್ಟಿಕ್? ಬೇರೆಯವ್ರಿಗೆ ರಾಯಚೂರು ಡಿಸ್ಟಿಕ್ಕು. ಓಕೆ ಸರ್, ಅವರು ಕೊಟೇಶನ್ ಏನು ಕೊಡೋ ಥರ ಮಾಹಿತಿ ಯಾವುದು ನಮ್ಗೆ ಅಪ್ಡೇಟ್ ಕೊಟ್ಟಿಲ್ಲ ಯಾರೂ. ಒಂದು ವೇಳೆ ಬ್ಯಾಂಕ್ ಮ್ಯಾನೇಜರ್, ಅಂತ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಮ್ಯಾನೇಜರ್ ಏನಾದರೂ ಕೊಟೇಶನ್ ಬೇಕು ಅಂದರೆ ನಾವು ನಿಮ್ಗೆ ಕಾಲ್ ಮಾಡಿ ಕೊಡ್ಬೋದಾ ಮೇಡಮ್? ಹಾಂ ಸರ್, ಕಾಲ್ ಮಾಡಿ. ನೀವು ಮಾತಾಡ್ತೀರಾ ಅವ್ರ ಹತ್ರ? ಹಾಂ ಸರ್, ಖಂಡಿತವಾಗ್ಲೂ ಮಾತಾಡ್ತೀವಿ, ಕಾಲ್ ಮಾಡಿಕೊಡಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಸರ್, PM ವಿಶ್ವಕರ್ಮ ಹೆಲ್ಪ್ಲೈನ್ಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್. ಓಕೆ ಮೇಡಮ್. ಸೊ ಕೇಳಿದ್ರಲ್ವ ಫ್ರೆಂಡ್ಸ್, ಲೋನ್ಗೆ ಯಾವುದೇ ರೀತಿ ಕೊಟೇಶನ್ ಬೇಕಾಗಿಲ್ಲ. ಸೊ ಅವರೇನಾದರೂ ಬ್ಯಾಂಕ್ ಮ್ಯಾನೇಜರ್ ಅವರೇನಾದರೂ ಕೊಟೇಶನ್ ಬೇಕು ಅಂತ ಅಂದರೆ ನಿಮ್ಗೆ ಇಲ್ಲಿ ನಂಬರ್ ಕಾಣ್ತಾ ಇರ್ಬೋದು. ಸೊ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಫಸ್ಟ್ ನೀವು ಮಾತಾಡಿಬಿಟ್ಟು ಮತ್ತೆ ಬ್ಯಾಂಕ್ ಮ್ಯಾನೇಜರ್ ಅವ್ರಿಗೆ ಕೊಡಿ. ಸೊ ಸ್ಟಾರ್ಟಿಂಗಲ್ಲೂ ಸಹ ಹೇಳಿದರು ಯಾವುದೇ ರೀತಿ ಕೊಟೇಶನ್ ಬೇಕಾಗಿಲ್ಲ, ಆಗಲೇ ಹೇಳಿದ್ನಲ್ವ, ಅಷ್ಟು ಡಾಕ್ಯುಮೆಂಟ್ ಕೊಟ್ಟರೆ ಸಾಕು ಲೋನನ್ನು ಕೊಡ್ತಾರೆ, ಅದು ನಿಮ್ಮ ಒಂದು ಅಕೌಂಟ್ಗೆ ಹಾಕ್ತಾರೆ. ಸೊ ಏನಾದರೂ ಬ್ಯಾಂಕಲ್ಲಿ ನಿಮ್ಗೇನಾದ್ರು ಸಮಸ್ಯೆ ಆದರೆ ಈ ನಂಬರ್ ಕೊಟ್ಟಿರ್ತೀನಿ, ಈ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಏನು ಬೇಕೋ ನಿಮ್ಗೇನು ಸಮಸ್ಯೆ ಇದೆಯೋ ಅದನ್ನು ನೀವು ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಒಂದು ಸಮಸ್ಯೆನ ಪರಿಹಾರ ಮಾಡ್ಕೋಬೋದು. ಸೊ ಅದೇ ರೀತಿಯಾಗಿ PM ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತೆ ಹಲವಾರು ಮಾಹಿತಿಯನ್ನು ನಮ್ಮ ಚಾನಲಲ್ಲಿ ಕೊಡ್ತಾ ಇರ್ತೀವಿ. ಅದೇ ರೀತಿ ಸರ್ಕಾರದಿಂದ ಸಿಗುವಂತಹ ಹಲವಾರು ಯೋಜನೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಹಾಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಿಮ್ಮ ಪ್ರೋತ್ಸಾಹ ನೀಡ್ತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.